ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹಾಗಲಕಾಯಿ ಇದೆ ಅಲ್ಲ, ಅದರಲ್ಲಿ ಒಂದು ಫೇಸ್ ಪ್ಯಾಕ್ ಮಾಡೋಣ ಅಂತ. ಸೊ ಅದಕ್ಕಿಂತ ಮುಂಚೆ ಹಾಗಲಕಾಯಿಲಿ ಏನೇನಿದೆ ಅಂತ ಹೇಳಿಬಿಡ್ತೀನಿ. ಹಾಗಲಕಾಯಿಲಿ ಪೊಟ್ಯಾಷಿಯಮ್ ಮತ್ತು ಮ್ಯಾಗ್ನೇಷಿಯಮ್ ಮತ್ತು ರಂಜಕ ಮತ್ತು ಕ್ಯಾಲ್ಸಿಯಮ್ ಮತ್ತು ಕಬ್ಬಿಣ, ಅದು ತಾಮ್ರ, ಮ್ಯಾಗ್ನೇಷಿಯಮ್ ಅನ್ನಂತಹ ಒಂದು ಒಳ್ಳೆ ಗುಣ ಇರುವಂಥ ಈ ಹಾಗಲಕಾಯಿನ ನಮ್ಮ ಫೇಸ್ ಪ್ಯಾಕ್ ಮಾಡಿ ನಾವು ಮುಖಕ್ಕೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಇದರಲ್ಲಿ ಆಮ್ಲಜನಕ ಜಾಸ್ತಿ ಇರೋದ್ರಿಂದ ಇದಕ್ಕೆ ಏನು ನಾನು ಮಿಕ್ಸ್ ಮಾಡ್ತಾ ಇಲ್ಲ. ಬೇರೆ ಒಂದು ಟರ್ಮರಿಕ್ ಮತ್ತು ಏನಿದೆ ನಾನೀಗ ತಗೊಂಡಿದ್ದು ಹಾಗಲಕಾಯಿ ಅದ್ರದ್ದು ಪೇಸ್ಟಿಗೆ ನಾನು ಸ್ವಲ್ಪ ಟರ್ಮರಿಕನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆ ಟರ್ಮರಿಕ್ ಅಂದರೆ ಟರ್ಮರಿಕಲ್ಲಿ ಒಂದು ಒಳ್ಳೆ ಗುಣಗಳಿದೆ. ಅದು ಅಂದರೆ ನಮ್ಮ ಮುಖದಲ್ಲಿರುವ ಸಣ್ಣ ಸಣ್ಣ ಕೂದಲುಗಳನ್ನ ತೆಗಿಲಿಕ್ಕೆ ಈ ಟರ್ಮರಿಕ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಮತ್ತು ನೀವು ಇದಕ್ಕೆ ಬೇರೆ ಏನಾದರೂ ಮೊಸರು ಆ ಥರ ಏನಾದರೂ ಯೂಸ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಟರ್ಮರಿಕ್ಕಿನ ಮಾತ್ರ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟರ್ಮರಿಕ್ ಬಂದು ನಮಗೆ ಮುಖದ ಕಲೆಗಳನ್ನ ನಿವಾರಣೆ ಮಾಡಲಿಕ್ಕೆ, ಮತ್ತು ಟ್ಯಾನ್ ಇದ್ದರೆ ಅದು ಹೋಗಲಿಕ್ಕೆ, ಮತ್ತು ಪಿಂಪಲ್ಸ್ ಕಲೆ ಇದ್ದರೆ ಅದು ಹೋಗಲಿಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಹಾಗೆಯೇ ಈ ನಮ್ಮ ಹಾಗಲಕಾಯಿ ಕೂಡ. ಸೊ ನಾನಿಲ್ಲಿ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿದಂಥ ಹಾಗಲಕಾಯಿ ಪೇಸ್ಟಿಗೆ ಒಂದು ಸ್ವಲ್ಪ ಟರ್ಮರಿಕನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಹಚ್ಚೋಣ ಮುಖಕ್ಕೆ. ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತೇಳಿ. ಏನೋ ಡ್ರೈ ಆದಮೇಲೆ ಒಂದು 20 ಮಿನಿಟ್ಸ್ ಬಿಟ್ಟು ನೀವು ಅದನ್ನ ವಾಶ್ ಮಾಡ್ಕೊಂಡು ಬರಬೇಕು. ವಾಶ್ ಮಾಡಿ ಬಂದಾದ್ಮೇಲೆ ನನ್ನ ಸ್ಕಿನ್ ನೋಡಿ ಯಾವ ಥರ ಇದೆ ಅಂತ. ಅಲ್ಲಲ್ಲಿ ಒಂಥರ ಸ್ವಲ್ಪ ಏನೋ ಅರಿಶಿಣ ಕಲೆಗಳಿದೆ. ಏಕೆಂದರೆ ನಾನು ಇದಕ್ಕೆ ಟರ್ಮರಿಕನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಇದು ಸ್ವಲ್ಪ ಸ್ಕಿನ್ನಲ್ಲೆಲ್ಲ ಅರಿಶಿಣ ಥರ ಕಾಣ್ತಾ ಇದೆ. ಸ್ಕಿನ್ ನೋಡಿ ಯಾವ ಥರ ಆಯಿತು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಅಂದರೆ ತುಂಬ ಸೆಕೆ ಜಾಸ್ತಿ ಇದೆ. ಈ ಸೆಕೆ ಟೈಮಲ್ಲಿ ನಮಗೆ ಮೈಯೆಲ್ಲ ಕಚ್ಚೋದು ಮತ್ತು ಮುಖ ಎಲ್ಲ ಕಚ್ಚೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಈ ಹಾಗಲಕಾಯಿಯ ರೆಮಿಡಿ ನಿಮಗೆ ಪ್ಯಾಕ್ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಫೇಸ್ಗೆ. ಸೊ ನಮಗೆ ಪಿಂಪಲ್ಸ್ ಕಲೆಲ್ಲ ಇರುತ್ತೆ ಅಲ್ವಾ, ಸೊ ಅದೆಲ್ಲ ಹೋಗ್ತಾನೆ ಇರಲ್ಲ. ಸೊ ಅದು ತುಂಬಾ ಕಚ್ಚುತ್ತಾ ಇರೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಇದು ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ತೀನಿ. ಸೊ ನೀವೊಂದ್ಸಲ ಟ್ರೈ ಮಾಡಿ. ಓಕೆನಾ? ವೀಕ್ಲಿ 2 ಟೈಮ್ಸ್ ನೀವು ಇದೇ ಥರ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬ, ನಿಮ್ಮ ಮುಖ, ನಿಮ್ಮ ಕೈ ಕಾಲು ಏನಿದೆ ಅದೆಲ್ಲ ಚೆನ್ನಾಗಿರುತ್ತೆ. ಬೆಟರ್ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬೈ ಬೈ.